ಅನಿಲ್ ತಡ್ಕಲ್ ಅವ್ರು ಮಾತಾಡ್ಬೇಕೀಗ. ಹೇಳಿ ಮೇಡಮ್. ಇಷ್ಟೆಲ್ಲ ಕೇಳಿಸ್ಕೊಂಡ್ರಿ ಏನ್ರಿ ಸರ್ ನೀವು? ಅಲ್ಲ ಇದೇನ್ ಜಾಣ ಕಿವುಡ್ ಏನ್ ನಿಮ್ಗೆ? ಅಲ್ಲ ಇದು ಈಗ ಪಾಪ ನಮ್ಮ ಅನಿಲ್ ಅವ್ರು ಹೇಳ್ತಾ ಇದ್ರು, ಇದರಿಂದ ಪಾರ್ಟಿಯಿಂದ ನಮ್ಮ ಏನೋ ಗವರ್ನೆನ್ಸ್ಗೆ ಏನು ಡಿಸ್ಟರ್ಬ್ ಆಗುತ್ತೆ ಅಂತ. ನಾನು ಪಾಪ ನಮ್ಮ ಹಿರಿಯ ಪತ್ರಕರ್ತರಿದ್ದಾರೆ, ಯಾವಾಗಲೂ ಒಂದು ಅಪೋಸಿಷನ್ ಅವರು ದೇ ಶುಡ್ ಆ್ಯಕ್ಟ್ ಲೈಕ್ ಅ ವಾಚ್ ಡಾಗ್. ಇವತ್ತು ಅವರು ಕೂತ್ಕೊಂಡು ನಮಗೆ ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು. ಇವತ್ತು ನನ್ನ ಮಿತ್ರರಾದಂಥ JDS ಮಿತ್ರರಿಗೆ ಹೇಳ್ತೀನಿ, ಅವರು ಆಗಸ್ಟ್ 12ನೇ ತಾರೀಕಿಗೆ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ. ಇವತ್ತು ಅವ್ರು ಏನೇನೋ ಲೋಪದೋಷಗಳು ಅವರು ಆಡಳಿತದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅವರೆಲ್ಲ ಪಟ್ಟಿ ಮಾಡಿಕೊಂಡು ಆ ಅಸೆಂಬ್ಲಿ ಒಳಗಡೆ ಕೂತ್ಕೊಂಡು ಸ್ಪೀಕರ್ಗಳು ಅವರಿಗೆ ಟೈಮ್ ಕೊಡ್ತಾರೆ ಅಂತ ಒಂದು ನಿಗದಿಯಾದಂಥ ಸಮಯದಲ್ಲಿ ಚರ್ಚೆ ಮಾಡಲಿ. ಇದ್ರ ಬಗ್ಗೆ ಏನು ತಪ್ಪಿಲ್ಲ. ಆಮೇಲೆ ಈ ಸಂವಿಧಾನದೊಳಗೆ ಕೊಟ್ಟಿರುವಂಥ ಅಧಿಕಾರ, ಅವರಿಗೆ ಕೊಟ್ಟಿರುವಂಥ ಅಧಿಕಾರ ಎಲ್ಲರಿಗೂ ಸಹ. ದ ಪಾಯಿಂಟ್ ಈಸ್ ವೆರಿ ಸಿಂಪಲ್. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು 6 ಪವರ್ ಸೆಂಟರ್ಗಳಾಗಿದೆ. ಒಂದು ಅಶೋಕ್ ಮತ್ತು ವಿಜೇಂದ್ರ ಪವರ್ ಸೆಂಟರ್ ಇಂದ ಜನರಿಗೆ ತೊಂದರೆ ಇಲ್ಲ. ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅದು ಡೈರೆಕ್ಟ್ಲಿ ಪಬ್ಲಿಕ್ ಗೆ ಜನರಿಗೆ ಎಫೆಕ್ಟ್ ಆಗುತ್ತೆ ಅಂತ. ಅಲ್ಲಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ನನ್ನ ಪಾರ್ಟಿಯಿಂದ ಆಯ್ಕೆ ಆದಂಥ ಶಾಸಕರುಗಳು ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊಂಡು ಈ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರಲ್ಲ, ಅವರಿಂದ ಯಾವುದೇ ಥರದ ತೊಂದರೆ ಇಲ್ಲ ಅಂತ. ಯಾಕೆ ಅಂತ ಹೇಳ್ತೀನಿ. 3 ಲಕ್ಷ ಕೋಟಿ ನಾನು ಆಗಲೇ ಹೇಳಿದೆ, ಇನ್ನೊಂದ್ಸರಿ ಹೇಳ್ತೀನಿ, ಇನ್ನೊಂದ್ಸರಿ ಅದನ್ನು ಪ್ರಸ್ತಾಪ ಮಾಡ್ತೀನಿ. 3 ಲಕ್ಷ ಕೋಟಿ ಇವತ್ತು ಅಕೌಂಟಬಿಲಿಟಿ ಅವರು ಮತ್ತು JDSನವ್ರು ಇರಬೇಕು. 3 ಲಕ್ಷ ಕೋಟಿ ಒಳಗಡೆ 2,40,000 ಕೋಟಿ ನಾವೇನಿದೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಸ್ಯಾಲರಿ ಮಾಡಿ 58,000 ಕೋಟಿ ಮೇಡಮ್, 58,000 crores. ಇಡೀ ದೇಶದಲ್ಲಿ ಯಾವುದೇ ಒಂದು ರಾಜ್ಯ ಸರ್ಕಾರ ಇಂಥ ಒಂದು ದೊಡ್ಡ ಗ್ಯಾರಂಟಿನ ಕೊಟ್ಟಿಲ್ಲ. ಒಂದು ನಿಮಿಷ ಮೇಡಮ್, 58,000 ಕೋಟಿ ಗ್ಯಾರಂಟಿಗಳಿಗೆ ತಾವು ಏನು ವ್ಯಯ ಮಾಡಿದ್ದೀರಾ? ಈಗ ಆಯ್ತು. ಈಗ ಅದೊಂದೇ ಅಲ್ಲ ಮೇಡಮ್, ಈಗ ಒಂದು ನಿಮಿಷ ಕೇಳಿ ರಾಧಾ ಹಿರೇಗೌಡ್ರೆ, ಈ ಸರಿ ಎಜುಕೇಶನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಗೊತ್ತಿದೆಯಾ? 39,800 ಕೋಟಿ ಕೊಟ್ಟಿದ್ದೀವಿ. 38,800 crores. ಇವತ್ತು ಎಲ್ಲಾ ಸೇರಿ PPP ಮಾಡಲು ಗವರ್ನಮೆಂಟ್ ಎಲ್ಲ ಸೇರಿ 38,000 crores ಇಸ್ ದ ಟೋಟಲ್ ಅಮೌಂಟ್ ದಟ್ ವಿ ಹ್ಯಾವ್ ಗಿವನ್. PPP ಮಾಡಲ್ ಸೇರ್ಕೊಂಡು ನಾನು ಹೇಳ್ತಾ ಇರೋದು. ಇಫ್ ಇಟ್ ಇಸ್ ದ ಕೇಸ್, ಯಾಕೆ ಬೇಲೂರು ಗೋಪಾಲಕೃಷ್ಣ ಒಂದು ಶಾಲೆ ಕಟ್ಟಕ್ಕೆ ಆಗ್ತಾ ಇಲ್ಲ? ಒಂದು ನಿಮಿಷ ಹೇಳ್ತೀನಿ, ಒಂದು ಸೆಕೆಂಡ್ ಹೇಳ್ತೀನಿ. ಈಗ ಏನಾಗಿದೆ ಅಂತಂದ್ರೆ, ಹೈದರಾಬಾದ್ ಕರ್ನಾಟಕದಲ್ಲಿ ನಮಗೆ ಆರ್ಟಿಕಲ್ 371 ಫಂಡ್ಸ್ ಇದೆ. ಅವ್ರಿಗೆ ಮುಖ್ಯಮಂತ್ರಿಗಳು ಏನು ತಾಕೀತು ಮಾಡಿದ್ದಾರೆ ನೋಡಪ್ಪ, ಆ ಭಾಗದಿಂದ ಬರೋರು ನೀವು, ಆ ಭಾಗದಲ್ಲಿರುವಂಥ ಫಂಡ್ಸ್ನ ನೀವು ಆರ್ಟಿಕಲ್ 371 ಅದರ ಅದಕ್ಕೆ ಆದಂಥ ದುಡ್ಡಿದೆ, ಅಲ್ಲಿಗೆ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಬೇರೆ ದುಡ್ಡಿದೆಯೇ ಅದನ್ನ ಮಧು ಬಂಗಾರಪ್ಪನವ್ರು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲೂ ಸಹ ದೇರ್ ಇಸ್ ನೋ ಮೇಡಮ್, ಒಂದು ನಿಮಿಷ, ಕೊಟ್ಟಿಲ್ಲ ಅಂತಂದ್ರೆ ಕೇಳಿ ಹೇಳ್ತೀನಿ. ಅಲ್ಲೂ ಸಹ ಈಗ ನೋಡಿ, ನಿಮಗೆ ಬರೀ ಕಟ್ಟಡ ಒಂದೇ ಅಲ್ಲ, ನಮಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಳಗೆ ಹೈಯೆಸ್ಟ್ 90% ಅಮೌಂಟ್ ಗೋಸ್ ಟು ಸ್ಯಾಲ್ರಿ. ಅದಾಗಿದ್ಮೇಲೆ ಡೆವಲಪ್ಮೆಂಟ್ ಫಂಡ್ಸ್ ಇಡಬೇಕು ನಾವು. ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸರ್ಕಾರಿ ಶಾಲೆಗಳಿಗೆ ಕ್ಯೂ ನಿಂತ್ಕೊಂಡು ಅಪ್ಲಿಕೇಶನ್ ತಗೊಂಡಿದ್ದಾರೆ. ಸರ್ಕಾರಿ ಶಾಲೆಗಳನ್ನ ಲ್ಯಾಪ್ಟಾಪ್ ಕೊಡಿ, 2 ವರ್ಷ ಆಯ್ತು. ಶೂಸ್ ಕೊಡಿ, ಸಾಕ್ಸ್ ಕೊಡಿ, ಲ್ಯಾಪ್ಟಾಪ್ ಕೊಡಿ. 2 ವರ್ಷ ಆಯ್ತು ಅನಿಲ್ ಬ್ರದರ್. ಮೊಟ್ಟೆ ಕೊಡಿ. 2 ವರ್ಷ ಆಯ್ತು ಅನಿಲ್ ಬ್ರದರ್, ಪ್ಲೀಸ್. ಕೊಡ್ತಾ ಇದೀವಿ, ಒಂದ್ ನಿಮಿಷ ಕೇಳಿ, ಕೊಡ್ತಾ ಇದೀವಿ. 1 ಸೆಕೆಂಡ್. ಇಲ್ಲಿ ಚರ್ಚೆ ಆಗಿರ್ಬೇಕಾಗಿರೋದೇನು ಅಂತಂದ್ರೆ, ಮಾನ್ಯ ಅಶೋಕ್ ಅವರು ಒಬ್ಬ ಲೀಡರ್ ಆಫ್ ಅಪೋಸಿಷನ್. ಮುಖ್ಯಮಂತ್ರಿ ಬದಲಾವಣೆ ಇಲ್ವಾ? ನಾನಲ್ಲ ಮೇಡಮ್, ಮುಖ್ಯಮಂತ್ರಿಗಳು ಹೇಳಿದಾರಲ್ಲ. ಮುಖ್ಯಮಂತ್ರಿಗಳಲ್ಲ, ಈಗ ಮುಖ್ಯಮಂತ್ರಿ ಹೇಳಿದ್ದು ಒಪ್ಕೊಳ್ಳಕ್ ರೆಡಿ ಇಲ್ಲ. ಬಿಕಾಸ್ ಅವ್ರು ಹೇಳಿದ್ರೆ ಹೈಕಮಾಂಡ್ ಒಂದು ಇಟ್ರು. ಅಲ್ಲ, ನಾನು ಮುಖ್ಯಮಂತ್ರಿ ಬಟ್ ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳಿದಾರ. ನಾನು ಮುಖ್ಯಮಂತ್ರಿ ಆಗಿರ್ತೀನಿ, ಯಾರದ ಹೈಕಮಾಂಡ್ ಹೇಳಿರೋದ ಬದಲಾಗ್ತಾರೆ. ಅಶೋಕ್ ಹೈಕಮಾಂಡ್ ಇಲ್ಲ, ಅಶೋಕ್ ಏನ್ ಜ್ಯೋತಿಷ್ಯರ ಹೇಳೋದಕ್ಕೆ ಇಲ್ಲ. ಮಾನ್ಯ ವಿಜಯ ಮಹೇಶ್ ಗೌಡ್ರೆ ಎಲ್ಲಿ ಮಟ್ಟ ನಾನೇ ಅಂತಾರ ಅವಾಗ್ಲೇ ಡೌಟ್. ಮೇಡಮ್, ಇದೇ ಫಸ್ಟ್ ಟೈಮ್ ಹೇಳಿರೋದು ಸಿದ್ದರಾಮಯ್ಯ ಸಾಹೇಬರು. ದಿಸ್ ಇಸ್ ದ ಹೈಕಮಾಂಡ್ ಗೆ ಸೆಟ್ ಹೊಡೆದಿರೋದು ಫಸ್ಟ್ ಟೈಮ್ ರಾಧಾ ಮೇಡಮ್. ಹೌದು, ನಾನೇ ಸಿಎಂ ಅಂತ ಯಾವಾಗ ಹೇಳಿದ್ರು ಸರ್? ಅವ್ರ ಸೈಡ್ ಎಲ್ಲೂ ಹೊಡೆದಿಲ್ಲ ಅವರು. ಅದಕ್ಕೆ ಅವ್ರನ್ನ ವೀಕ್ ಚೀಫ್ ಮಿನಿಸ್ಟರ್ ಅಂತ ಪ್ರತಿಪಕ್ಷಗಳು ಹೇಳ್ತಿರೋದು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದಂತೂ ಸತ್ಯ, ನಮಗಿರೋ ಕನ್ಸರ್ನ್ ಜನರದ್ದು. ಮುಖ್ಯಮಂತ್ರಿ ಬದಲಾವಣೆ, ಕ್ರಾಂತಿ, ಬಿರುಗಾಳಿ, ಸುಂಟರಗಾಳಿ ಅಂತ ಹೇಳೋದ್ರ ಮೂಲಕ
ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ದಯವಿಟ್ಟು ಇದಕ್ಕೊಂದು ಎತ್ತಿಶ್ರೀ ಹಾಡಿ. ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರಾ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಾನಲ್ಲ ಅಂದ ಮೇಲೆ ಯಾರು ಸೋನಿಯಾ ಗಾಂಧಿನೋ ರಾಹುಲ್ ಗಾಂಧಿನೋ ಇಬ್ಬರನ್ನ ನಿಲ್ಲಿಸಿ ಕೈ ಎತ್ತಿಬಿಟ್ಟು ಹೇಳ್ಬಿಟ್ರೆ ಮುಗೀತಲ್ಲ. ತಮ್ಮ ಪಾಟಿ ತಮ್ಮ ಕೆಲಸ ನಡೆಯುತ್ತೆ. ಇಲ್ದಿದ್ರೆ ಇದು ಮುಗಿಯದ ಕಥೆ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.